ಉಚಿತ ಗ್ಯಾರಂಟಿ ಯೋಜನೆಗಳ ಘೋಷಣೆ ಮಾಡಿಕೊಂಡು ಅಧಿಕಾರಕ್ಕೆ ಬಂದಂಥ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಧ್ಯದಲ್ಲಿ ಬೆಲೆ ಏರಿಕೆಯ ಭಾಗ್ಯವನ್ನು ಕೊಟ್ಟಿತ್ತು. ಇದರ ಇನ್ನೊಂದು ಭಾಗವಾಗಿ ಮತ್ತೊಂದು ಆಸ್ತಿ ನೋಂದಣಿ ಶುಲ್ಕವನ್ನು 2 ಪಟ್ಟು ಹೆಚ್ಚಳ ಮಾಡಿದೆ. ನಾಳೆಯಿಂದ ಇದು ಜಾರಿಗೆ ಬರ್ತಾ ಇದೆ. ಈ ವಿಚಾರವಾಗಿ ವಿಪಕ್ಷ ನಾಯಕ ಅಶೋಕ್ ರಾಜ್ಯ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ, ಜನರ ಜೇಬಿಗೆ ಕನ್ನ ಹಾಕದ ದಿನವಿಲ್ಲ. ಎಲ್ಲ ವಸ್ತು ಮತ್ತು ಸೇವೆಗಳ ಬೆಲೆ ಈಗಾಗಲೇ ಮನಬಂದಂತೆ ಏರಿಸಿದ್ದಾರೆ. ಸರ್ಕಾರದ ವಕ್ರದೃಷ್ಟಿ ಈಗ ಆಸ್ತಿ ನೋಂದಣಿ ಶುಲ್ಕದ ಮೇಲೂ ಕೂಡ ಬಿದ್ದಿದೆ. ಸಿದ್ದರಾಮಯ್ಯನವರೇ, ಬೆಲೆ ಏರಿಕೆಯೇ ನಿಮ್ಮ ಅಸಲಿ ಗ್ಯಾರಂಟಿನಾ? ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ತನ್ನ ಜನವಿರೋಧಿ ನೀತಿಯನ್ನು ಪ್ರದರ್ಶಿಸಿದೆ. ನಿಮ್ಮ ಅಸಲಿ ಗ್ಯಾರಂಟಿ ಇದೇ ಬೆಲೆ ಏರಿಕೆನಾ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್, ಈ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ತೊಲಗುವವರೆಗೂ ನೆಮ್ಮದಿ ಇಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ಪೋಸ್ಟ್ ಮಾಡಿದ್ದಾರೆ, ಕಿಡಿಕಾರಿದ್ದಾರೆ. ಒಂದು ರೀತಿಯಲ್ಲಿ ಒಂದಾದ ನಂತರದ ಬೆಲೆ ಏರಿಕೆಯ ಬಿಸಿಯನ್ನು ರಾಜ್ಯ ಸರ್ಕಾರ ಜನಸಾಮಾನ್ಯರ ಮೇಲೆ ಹೇರ್ತಾನೆ ಇತ್ತು. ಅದು ಪೆಟ್ರೋಲ್, ಡೀಸೆಲ್ ಇರಬಹುದು, ಹಾಲು, ಹಾಲಿನ ಉತ್ಪನ್ನಗಳ ವಿಚಾರದಲ್ಲಿರಬಹುದು. ಒಂದಾದ ನಂತರದಲ್ಲಿ ಒಂದೊಂದು ಇವರ ಗ್ಯಾರಂಟಿ ಸ್ಕೀಮ್ಗಳಿಗೆ ದುಡ್ಡು ಒದಗಿಸುವಂತಹ ನಿಟ್ಟಿನಲ್ಲಿ ಇವರು ಈ ಥರ ಮತ್ತೆ ಜನಗಳಿಗೆ ಕೊಟ್ಟು ಜನಗಳ ಮೇಲೆ ಈ ಒಂದು ಏನು ಹೇಳ್ತಾರೆ, ಹೆಚ್ಚಿನ ದರವನ್ನು ಹೆಚ್ಚಳ ಮಾಡಿ ಆ ಬೆಲೆಯನ್ನು ಏರಿಕೆ ಮಾಡಿ ಅದರ ಬರಿಯನ್ನು ಜನಗಳ ಮೇಲೆ ಎಳೆದು ದುಡ್ಡು ಮಾಡುವಂಥ ಕೆಲಸ ಮಾಡ್ತಾ ಇದೆ ಅನ್ನುವಂಥ ವಿರೋಧ ಇದ್ದೇ ಇತ್ತು. ಈ ಮಧ್ಯದಲ್ಲಿ ಅದಕ್ಕೆ ಮತ್ತೊಂದು ಸೇರ್ಪಡೆ. ನಾಳೆಯಿಂದ ಜಾರಿಯಾಗ್ತಾ ಇರುವಂಥದ್ದು ಆಸ್ತಿ ನೋಂದಣಿ ಶುಲ್ಕ ಡಬಲ್ ಆಗ್ತಾ ಇದೆ, 2 ಪಟ್ಟು ಹೆಚ್ಚಳ ಆಗಿದೆ. ನಾಳೆಯಿಂದ ಆಸ್ತಿ ನೋಂದಣಿ ಶುಲ್ಕ 2 ಪಟ್ಟು ಹೆಚ್ಚಳ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಬೆಲೆ ಏರಿಕೆ, ಭ್ರಷ್ಟಾಚಾರ ಕೈ ಸರ್ಕಾರದ ನಿತ್ಯ ಗ್ಯಾರಂಟಿಯಾಗಿದೆ. ರಾತ್ರಿ ಮಲಗಿ ಬೆಳಗೆದ್ರೆ ಯಾವುದರ ಬೆಲೆ ಏರಿಕೆ ಆಗುವುದೋ ಜನರ ಮೇಲೆ ರಾಜ್ಯ ಸರ್ಕಾರ ಬೆಲೆ ಏರಿಕೆ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದೆ. ಬೆಲೆ ಏರಿಕೆಯೊಂದೇ ತನಗುಳಿದಿರುವಂತಹ ದಾರಿ ಅಂತ ನಿರ್ಧರಿಸಿದೆ. ಕಾಂಗ್ರೆಸ್ ಸರ್ಕಾರ ದಿವಾಳಿ ಸ್ಥಿತಿಯನ್ನು ಅನುಭವಿಸ್ತಾ ಇದೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷರ ಹೇಳಿಕೆ. ಆ ಮೂಲಕ ಜನರ ಬದುಕು ಹಿಂಡುವುದನ್ನು ಸರ್ಕಾರ ಮುಂದುವರಿಸಿದೆ. ಕೂಡಲೇ ನೋಂದಣಿ ಶುಲ್ಕದ ಹೇರಿಕೆ ವಾಪಸ್ ತೆಗೆದುಕೊಳ್ಳಲಿ, ಇಲ್ಲದಿದ್ದರೆ ಜನಾಕ್ರೋಶವನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಸರ್ಕಾರ ಸಿದ್ಧವಾಗಲಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇವರು ಹೇಳ್ತಾನೆ ಇದ್ರು, ಇವರ ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಹೊಂದಿಸೋದಕ್ಕೆ ಈಗಾಗಲೇ ಸಾಲವನ್ನು ಮಾಡಿ ದಿವಾಳಿ ಸ್ಥಿತಿಯನ್ನು ತಲುಪಿಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರ ಅಂತ. ಹೀಗಾಗಿ ಈ ದುಡ್ಡು ಮಾಡೋದಕ್ಕೆ ಯಾವುದಾದ್ರು ಒಂದು ಮೂಲವನ್ನು ಹುಡುಕಲೇಬೇಕಲ್ವಾ? ಹೀಗಾಗಿ ಜನರ ಮೇಲೆಯೇ ಆ ಒಂದು ಬರಿಯನ್ನು ಎಳೆಯುವಂಥ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಹೀಗಾಗಿ ಮತ್ತೊಂದು ಸೇರ್ಪಡೆಯಲ್ಲಿ ಇದನ್ನು ಈ ಕೂಡಲೇ ಏನು ಈ ಒಂದು ಆಸ್ತಿ ನೋಂದಣಿ ಶುಲ್ಕವನ್ನು ಡಬಲ್ ಮಾಡಿದ್ದಾರೆ, ಇದನ್ನು ಹಿಂಪಡೆಯಬೇಕಾಗತ್ತೆ. ಇಲ್ಲದಿದ್ದರೆ ಜನಾಕ್ರೋಶ ಎದುರಿಸೋದಕ್ಕೆ ಸಿದ್ಧವಾಗಲಿ ಅಂತ ಕಿಡಿಕಾರಿದ್ದಾರೆ.